ನೋಡಮ್ಮ, ನೀನಿನ್ನೂ ಯುವತಿ ಅಂದರೆ ಕಾಲೇಜ್ ಓದ್ತಾ ಇದೆಯಾ. ನಾನು ನಿನಗೆ ಅತ್ಯದ್ಭುತವಾದಂತಹ ಒಂದು ವಿಚಾರವನ್ನು ತಿಳಿಸ್ತೀನಿ. ಮಕ್ಕಳಿಗೆ ಇಡೀ ಭೂಮಂಡಲದಲ್ಲಿ ಯಾರ್ಯಾರು ಇನ್ನೂ ಮದುವೆ ಆಗಿಲ್ವೋ, ಆ ಮದುವೆ ಆಗದಂತಹ ಮಕ್ಕಳು, ಅವರೆಲ್ಲ ಮಕ್ಕಳೇ, ಆ ಮಕ್ಕಳಿಗೆ ಅತ್ಯದ್ಭುತವಾದಂತಹ ಸೇಫ್ಟಿ ಝೋನ್ ಯಾವುದು ಅಂತಂದರೆ, ಸಂರಕ್ಷಣೆ ಎಲ್ಲಿ ಸಿಗುತ್ತೆ ಅಂದರೆ ಅಪ್ಪ ಅಮ್ಮನ ಆಶ್ರಯದಲ್ಲಿ ಸಿಗುತ್ತೆ. ನಿಜವಾಗ್ಲೂ ಅಪ್ಪ ಅಮ್ಮ ಎಂಥ ಅತ್ಯದ್ಭುತವಾದ ಆಶ್ರಯ ಅಂದರೆ, ನಿನಗೆ ಸ್ವಲ್ಪ ಬೈಬಹುದು, ಹೊಡಿಬೋದು, ಕೋಪಿಸ್ಕೊಳ್ಬೋದು. ಅದೆಲ್ಲವೂ ನಿನ್ನ ಮೇಲಿನ ಪ್ರೀತಿಗೋಸ್ಕರ, ನಿನ್ನ ಆರೈಕೆ ಕಾಳಜಿಯನ್ನು ಮಾಡೋರು ಮಾತ್ರನೇ ಈ ಅಧಿಕಾರವನ್ನು ಹೊಂದಿರ್ತಾರೆ. ಅದನ್ನು ನೀನು ಅರ್ಥ ಮಾಡ್ಕೊಳ್ದೇನೆ ನಾನು ಅಪ್ಪ ಅಮ್ಮನ ಮೇಲೆ ಬಂದು ಕಂಪ್ಲೇಂಟ್ ಹೇಳ್ತಾ ಇದೆಯಾ. ಸೊ ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡ್ತಾರೆ, ನಾನು ಅಲ್ಲಿರಲ್ಲ, ಬೇರೆ ಕಡೆ ಹೋಗ್ತೀನಿ, ಪಿ ಜಿಲಿರ್ತೀನಿ, ಹಾಸ್ಟೆಲ್ಗೆ ಹೋಗ್ತೀನಿ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇದೆಲ್ಲ ಕೆಡೋದಕ್ಕೆ ಮಾಡುವಂತಹ ಕೆಲಸಗಳು. ಅಪ್ಪ ಅಮ್ಮನೇ ನಿನಗೆ ಹಾಸ್ಟೆಲ್ಗೆ ಸೇರಿಸ್ಬೇಕು, ಅದೊಂದು ರೀತಿ. ಆದರೆ ನೀನು ಅಪ್ಪ ಅಮ್ಮನ ಕಾಟ ತಡೆಯೋಕ್ಕಾಗ್ದಿರ ಅಂಥೇಳಿ ನಾನು ಪಿ ಜಿಲಿರ್ತೀನಿ ಅಂತಂದರೆ ಖಂಡಿತವಾಗ್ಲೂ ನೀನು ದಾರಿ ತಪ್ತಾ ಇದೆಯಾ. ದಾರಿ ತಪ್ಪಿದ ಮಗ ಅಂತ ರಾಜ್ಕುಮಾರ್ ಸಿನಿಮಾ ಬಂದಿತ್ತು, ಹಂಗೆ ನೀನು ದಾರಿ ತಪ್ಪಿದ ಮಗಳು. ಖಂಡಿತವಾಗ್ಲೂ ಆ ರೀತಿ ಮಾಡಬೇಡ. ನನ್ನ ವೈಯಕ್ತಿಕ ಅನುಭವ, ನನ್ನ 21 ವರ್ಷದ ಅನುಭವವನ್ನು ಹೇಳ್ತಾ ಇದ್ದೀನಿ. ತುಂಬ ಸೇಫ್ಟಿ, ಸಂರಕ್ಷಣೆ ಎಲ್ಲಿರುತ್ತೆ ಅಂದರೆ ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರುತ್ತೆ. ಆದ್ದರಿಂದ ಅಪ್ಪ ಅಮ್ಮನ ಆಶ್ರಯವನ್ನು ಭದ್ರವಾಗಿ ಇಡ್ಕೊ. ಯಾವಾಗ ನೀನು ಅದನ್ನು ಸಡಿಲಗೊಳಿಸ್ತೀಯ, ನಿನ್ನ ಬದುಕು ಅಲ್ಲೋಲ ಕಲ್ಲೋಲಗಳಾಗ್ಬಿಡ್ತವೆ. ಹೊರಗಡೆ ಜಗತ್ತು ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿಸಷ್ಟು, ನಿನಗೆ ಆರೈಕೆ ಕಾಳಜಿ ಮಾಡಿದಷ್ಟು ಹೊರಗಡೆ ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಾನು ಹೇಳೋದು ನಿನಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವೋ, ನಾನು ಹೇಳಿರೋದನ್ನು ಅರ್ಥ ಆಗೋದು ಯಾವಾಗ ಅಂತಂದರೆ ಮನನ ಮಾಡಿದಾಗ ಮಾತ್ರ. ಮನನ ಅಂದರೆ ಇಲ್ಲೊಂದು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ ಸದಾ. ಆ ಕ್ಯಾಲ್ಕುಲೇಷನ್ನಲ್ಲಿ ಸಕಾರಾತ್ಮಕವಾಗಿ ನಾವು ಜಂಪ್ ಆಗೋದಕ್ಕೆ ಮನನ ಅಂತಾರೆ. ನೆಗೆಟಿವ್ ಆಗಿ ನಾವು ಜಂಪ್ ಆಗೋದಕ್ಕೆ, ಎಲ್ಲ ತಿಳಿದ ನಂತರನೂ ನಾನು ಮತ್ತೆ ತಿರ್ಗಾ ಹಳೆ ದಾರಿಗೆ ಹೋಗ್ತೀನಿ, ಅದು ಮನನ. ಖಂಡಿತವಾಗ್ಲೂ ಅದು ಮನನ ಅಲ್ಲ, ಅದು ನಕಾರಾತ್ಮಕ ಚಿಂತನೆ. ಮನನ ಅಂತಂದರೆ ಸಕಾರಾತ್ಮಕ ಜಂಪ್ ಆಗುವಂಥ. ಓಕೆ, ನಾನು ಹೇಳಿದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು.